कैमरा प्लस न्यूज की स्वागत ನಾನು ಚಂದ್ರಶೇಖರ್ ನಾಯ್ಕ್ ಇದೀಗ ಹೆಡ್ಲೈನ್ಸ್ ಹೊನ್ನಾವರದ ವಿನಾಯಕ ಅಂಜನಾದ್ರಿ ಬರೆದ ಮರುಭೂಮಿಯಲ್ಲಿ ಹಡಗು ಕೃತಿ ಬಿಡುಗಡೆ ಮಾಡಿದ ಶಾಸಕ ದಿನಕರ ಶೆಟ್ಟಿ ಯುವ ಸಾಹಿತಿಯನ್ನು ಪ್ರೋತ್ಸಾಹಿಸುವಂತೆ ಕರೆ ನೀಡಿದರು. ಶಾಸಕ ದಿನಕರ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಸಾಪದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಅರವಿಂದ್ ಕರ್ಕಿಕೋಡಿ. ಕಾರವಾರದ ಸಿವಿಲ್ ಗುತ್ತಿಗೆದಾರರ ಅಧ್ಯಕ್ಷ ಮಾಧವನಾಯ್ಕ ಅವರಿಂದ ಸುದ್ದಿಗೋಷ್ಠಿ. ಸರಿಯಾಗಿ ಸಿಬ್ಬಂದಿ ಉಪಕರಣಗಳೇ ಇಲ್ಲದ ಕೆಆರ್ಡಿಐಎಲ್ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಮೊತ್ತದ ಕಾಮಗಾರಿ ಮಾಡಲು ಕರಾವಳಿ ಭಾಗದ ಶಾಸಕರು ನೀಡುತ್ತಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ. ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯುಂಟು ಮಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಅರಣ್ಯ ಅತಿಕ್ರಮಿಸಿಕೊಂಡು ರಸ್ತೆ ಮಾಡಲು ಮುಂದಾದ ವ್ಯಕ್ತಿಗೆ ಸ್ಥಳೀಯರಿಂದ ವಿರೋಧ. ಕುಮಟಾದ ಸಿದ್ದನಬಾವಿ ವ್ಯಕ್ತಿಯ ವಿರುದ್ಧ ಹಠಾತ್ ಪ್ರತಿಭಟನೆಗೆ ಮುಂದಾದ ಉಪ್ಪಾರ ಸಮಾಜ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ಇದೀಗ ಹೊನ್ನಾವರದ ವಿನಾಯಕ ಅಂಜನಾದ್ರಿ ಅವರು ಬರೆದ ಮರುಭೂಮಿಯಲ್ಲಿ ಹಡಗು ಎಂಬ ಕೃತಿ ಬಿಡುಗಡೆ ಕಾರ್ಯಕ್ರಮ ಕುಮಟಾ ಪಟ್ಟಣದ ಪುರಭವನದಲ್ಲಿ ನಡೆಯಿತು. ಹೊನ್ನಾವರದ ವಿನಾಯಕ ಅಂಜನಾದ್ರಿ ಅವರು ಬರೆದ ಮರುಭೂಮಿಯಲ್ಲಿ ಹಡಗು ಎಂಬ ಕೃತಿಯನ್ನ ಶಾಸಕ ದಿನಕರ ಶೆಟ್ಟಿ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಶಾಸಕರು, ಸರ್ಕಾರದ ಸೌಲಭ್ಯ ವಿತರಣಾ ಕಾರ್ಯಕ್ರಮವಾದರೆ ಜನ ತುಂಬಿರುತ್ತಿದ್ದರು. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಜನ ಕಡಿಮೆ ಇದ್ದರೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪಾಲ್ಗೊಂಡು ಜನರು ಸಾಹಿತ್ಯದ ಅಭಿರುಚಿ ಹೊಂದಿದವರು. ಇಂಥ ನಿಸ್ವಾರ್ಥ ವ್ಯಕ್ತಿಗಳಿಂದಲೇ ಸಮಾಜದ ಅಭಿವೃದ್ಧಿ ಸಾಧ್ಯ. ಪುಸ್ತಕ ಓದುವುದರಿಂದ ನಮ್ಮ ಜ್ಞಾನ ಭಂಡಾರ ವೃದ್ಧಿಯಾದಷ್ಟು ತಾಳ್ಮೆ ಸಹನಶೀಲತೆ ಹೆಚ್ಚಾಗುತ್ತದೆ. ಹೀಗಾಗಿಯೇ ಸಾಹಿತಿಗಳನ್ನು ಗೌರವಿಸಲಾಗುತ್ತದೆ. ಯುವ ಸಾಹಿತಿಗಳನ್ನು ಪ್ರೋತ್ಸಾಹಿಸುವುದರಿಂದ ಸಾಹಿತ್ಯ ಪರಂಪರೆ ಮುಂದಿನ ತಲೆಮಾರಿಗೆ ದಾಟಿಸಲು ಸಹಕಾರಿಯಾಗುತ್ತದೆ ಎಂದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಾವುದೋ ಒಂದು ಸಿನಿಮಾದ ಇದಕ್ಕೆ ಹೋಗಿ ಹುಡುಗರೆಲ್ಲ ಕರೆದಂತ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ಬಾಲಕ ಕೇಳಿದ ಅವರಿಗೆ, ಏನ್ ಸರ್, ನಾನು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಹಾಗಿರ್ತಾರೆ, ಹೀಗಿರ್ತಾರೆ, ಅಂತ ಡ್ರೆಸ್ ಹಾಕೊಂಡು ಬಂದಿರ್ತಾರೆ, ಇಂಥ ಡ್ರೆಸ್ ಹಾಕೊಂಡು ಬಂದಿರ್ತಾರೆ, ಅದ್ರ ನೀವು ಬಹಳ ಸಿಂಪಲ್ ಇದ್ರಲ್ಲ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ಆ ಬಾಲಕ ಕೇಳ್ತಾರೆ. ಆಮೇಲೆ ಮತ್ತು ಬೇರೆ ಬೇರೆ ಪ್ರಶ್ನೆ ಕೇಳ್ತಾರೆ, ನೀವು ಇಷ್ಟೆಲ್ಲ ಬಂದಂತ ಕಾರಣ ಏನು ಅಂತ ಹೇಳಿದವಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನ್ನ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರದ ಸಚಿವರಾಗಿದ್ದರು. ಅವರು ನನಗೆ ಅಡ್ವೈಸ್ ಮಾಡಿದ್ರು, ಸಲಹೆಗಳನ್ನ ಕೊಟ್ಟಿದ್ರು. ನೀನು ಟೈಮ್ ಇದ್ದಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನ ನೀನು ಓದಬೇಕು ಅಂತ. ಪುಸ್ತಕ ಓದಿದವಾಗ ನಮ್ಮ ಜ್ಞಾನ ಭಂಡಾರವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯುವ ಸಾಹಿತಿ ವಿನಾಯಕ ಅಂಜನಾದ್ರಿ ಅವರು ಬರೆದ ಮರುಭೂಮಿಯಲ್ಲಿ ಹಡಗು ಎಂಬ ಕೃತಿಯನ್ನ ಅವರೇ ಸ್ವತಃ ಪರಿಚಯಿಸಿದರು. ಜೀವನ ಎಂಬ ಮರುಭೂಮಿಯಲ್ಲಿ ನೀರಿನ ಸೆಲೆ ಹುಡುಕುವುದು ನಮಗೆ ಸವಾಲಾಗಿರುತ್ತದೆ. ಬದುಕಿನಲ್ಲಿ ಎದುರಾಗುವ ಹಲವು ಅಡೆತಡೆಗಳನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಮರುಭೂಮಿಯಲ್ಲಿ ದೊರೆತ ನೀರನ್ನು ಸಾಗರವಾಗಿಸಿಕೊಂಡು ಹಡಗು ನಡೆಸುವ ಮೂಲಕ ಜೀವನದಲ್ಲಿ ಸಾರ್ಥಕತೆ ಪಡೆಯಬೇಕು. ಜೀವನದಲ್ಲಿ ಕಾಯಕ ಮತ್ತು ದಾಸೋಹ ತತ್ವವನ್ನು ಅಳವಡಿಸಿಕೊಳ್ಳಬೇಕು. ದೇವರಲ್ಲಿ ಸಮರ್ಪಣಾ ಭಾವ ಇರಬೇಕು. ಕೈಲಾದಷ್ಟು ದಾಸೋಹ ಮಾಡಬೇಕು. ಇಂಥ ಕಾಯಕಗಳಿಂದ ಜೀವನದಲ್ಲಿ ಸಂತೋಷ, ಆನಂದ ಅನುಭವಿಸಲು ಸಾಧ್ಯ. ಪುಸ್ತಕದೊಂದಿಗೆ ಬದುಕಿದವರು ಯಾವತ್ತೂ ಸೋಲುವುದಿಲ್ಲ. ಪುಸ್ತಕದ ಜ್ಞಾನ ಮನುಷ್ಯನನ್ನು ಸೋಲಲು ಬಿಡುವುದಿಲ್ಲ ಎಂದರು. ಯಾರು ಅದನ್ನು ಕಲ್ಪನೆ ಮಾಡ್ಕೊಳ್ತೇವೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಜಂಜಾಟಗಳು
ಮುಖ್ಯ ಅತಿಥಿ ಹಿರಿಯ ಸಾಹಿತಿ ಸುಮುಖಾನಂದ ಜಲವಳ್ಳಿ ಮಾತನಾಡಿ, ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಕೃತಿ ಆರಾಧನೆಯ ಜೊತೆಗೆ ಕನ್ನಡ ಉಳಿಸುವ ಅಭಿಮಾನವೂ ನಡೆದಿದೆ. ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದ್ದಂತೆ ಕನ್ನಡ ನಿಧಾನವಾಗಿ ಕಳಚಿಕೊಳ್ಳುತ್ತಿದೆ. ನಮ್ಮ ಮಕ್ಕಳು ಕನ್ನಡ ಭಾಷೆಯಿಂದ ವಿಮುಖರಾಗುತ್ತಿದ್ದಾರೆ. ವ್ಯವಹಾರಿಕವಾಗಿ ಇಂಗ್ಲಿಷ್, ಹಿಂದಿ ಬೇಕಾದರೂ ಮಾತೃಭಾಷೆಯ ಮೇಲಿನ ಪ್ರೇಮ ಬಿಡಬಾರದು. ಕನ್ನಡದಲ್ಲೇ ಮಾತನಾಡುವ ಜೊತೆಗೆ ನಮ್ಮ ಮಕ್ಕಳಿಗೆ ಶುದ್ಧ ಕನ್ನಡ ಕಲಿಸುವ ಸಂಸ್ಕೃತಿ ಬೆಳೆಯಬೇಕು. ಇನ್ನು ವಿನಾಯಕ್ ಅವರು ಬರೆದ ಮರುಭೂಮಿಯಲ್ಲಿ ಹಡಗು ಎಂಬ ಕೃತಿ ಅದ್ಭುತವಾಗಿದೆ. ಅದರಲ್ಲಿರುವ 85 ಕವನಗಳು ಒಂದೊಂದು ಆಶಯಗಳನ್ನು ಒಳಗೊಂಡಿದೆ. ಪುಸ್ತಕವನ್ನು ಖರೀದಿಸುವ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಅವರಿಂದ ಇನ್ನಷ್ಟು ಕೃತಿಗಳು ಹೊರಬರಬೇಕು ಎಂದು ಆಶಿಸಿದರು. ಇಂಗ್ಲಿಷು ಮತ್ತೆ ಸಂಸ್ಕೃತ ಕಣ್ಣು ತೆರೆಯದೇ ಇದ್ದಂತಹ ಸಮಯದಲ್ಲೇ ನಮ್ಮ ಕನ್ನಡ ಇದೆಯಲ್ಲ ಅತ್ಯಂತ ಪ್ರಗಲ್ಭವಾದಂತಹ ಸ್ಥಿತಿಯಲ್ಲಿ ಇವತ್ತು ವಿದ್ವಾಂಸರು ಹೇಳ್ತಾ ಇದ್ದಾರೆ, ಸಂಶೋಧಕರು ಹೇಳ್ತಾ ಇದ್ದಾರೆ, ಈಜಿಪ್ಟ್ ಪ್ರಾಚೀನ ನಾಗರಿಕತೆಯ ಸಂಸ್ಕೃತಿಯನ್ನು ಹೊಂದಿರುವಂಥದ್ದು. ಅಲ್ಲಿ ಒಂದು ಹಳ್ಳಿ ಇದೆ, ಈಗಲೂ ಕೂಡ ಹಗರಣ ಅನ್ನುವಂಥ ಹೆಸರಿದೆ. ಹಗರಣ ಅನ್ನುವಂಥ ಹೆಸರು ಅಲ್ಲಿ ಇದೆ. ಈ ಹಗರಣ ಅನ್ನುವಂಥದ್ದು ಕನ್ನಡದ ಪದ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಸಿಂಧು ನಾಗರಿಕತೆ, ಹರಪ್ಪ ಮತ್ತು ಮೊಹೆಂಜೊದಾರ ಸಂಸ್ಕೃತಿ ನಮ್ಮ ಪ್ರಾಚೀನತೆಯನ್ನ, ನಮ್ಮ ಪ್ರಾಚೀನತೆ ಇತಿಹಾಸ ಇರತಕ್ಕಂಥ ನಮ್ಮ ದೇಶದ ಇತಿಹಾಸವನ್ನು ಇಲ್ಲಿಯವರೆಗೂ ಇತಿಹಾಸವೇ ಇರಲಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಸಾಪದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಅರವಿಂದ್ ಕರ್ಕಿಕೋಡಿ ಮಾತನಾಡಿ, ಯುವ ಸಾಹಿತಿ ವಿನಾಯಕ ಅಂಜನಾದ್ರಿ ಅವರು ಬರೆದ ಮರುಭೂಮಿಯಲ್ಲಿ ಹಡಗು ಎಂಬ ಕೃತಿ ಅತ್ಯದ್ಭುತವಾಗಿದೆ. ಸಾಮಾಜಿಕ ಕಳಕಳಿಯ ಜೊತೆಗೆ ಜೀವನದ ಮೌಲ್ಯ, ಸಾಧನೆಯ ಛಲದ ಬಗ್ಗೆಯೂ ಅತ್ಯಂತ ಅರ್ಥಗರ್ಭಿತವಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇಂತಹ ಪುಸ್ತಕ ಯುವ ಪೀಳಿಗೆಯಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ ಕಟ್ಟಿಕೊಡಲಿದೆ ಎಂದರು. ನಾವು ನಮ್ಮ ಶಿವನನ್ನ ಬೇರೆ ಮಾಡೋದು ಇದು ಕ್ರಾಂತಿ. ಮತ್ತೆ ಮತ್ತೆ ನಾವೆಲ್ಲ ಕಾಲದಲ್ಲಿ ಕೆಲಸ ಇರ್ತದೆ. ಇದು ಕ್ರಾಂತಿ ಪೀಡಿ ಅಂತ ಹೇಳ್ತಾರೆ. ಆವತ್ತಿಂದ ನಾರಾಯಣಗಳು ತುಂಬ ಕಡೆ ಶಿವ ದೇವಸ್ಥಾನವನ್ನು ಮಾಡ್ತಾರೆ. ಗೋಕರ್ಣದ ಕುದ್ರೋಳಿ ದೇವಸ್ಥಾನ ಇದೆಯಲ್ಲ, ಗೋಕರ್ಣ ಅಂತ ದೇವಸ್ಥಾನ ಇದೆಯಲ್ಲ, ಅದು ಕೂಡ ನಾರಾಯಣಗಳು ಅವರೇ ಪ್ರತಿಷ್ಠಾಪನೆ ಮಾಡೋದು. ಯಾಕಾಗಿ ಅಂತ ಹೇಳಿದ್ರೆ, ನೀವು ಮೇಲ್ವರ್ಗದವರು ತಾನೆ, ನೀವು ನಮಗೆ ಪ್ರವೇಶ ಕೊಡೋದಿಲ್ವಾ, ನಮ್ಮ ದೇವಸ್ಥಾನ ನಾವು ಮಾಡ್ಕೊಂಡು ಹಾಗೇಳಿ ಸಾರಸ ದೇವಸ್ಥಾನಗಳನ್ನು ಎಷ್ಟೋ ಕಡೆ ಮಾಡ್ತಾರೆ. ಮತ್ತು ಕೇವಲ ಗಂಟೆನೇ ಹೋಗೋದಿಲ್ಲ, ಅಲ್ಲಿ ಶಿಕ್ಷಣದ ಬಗ್ಗೆ ಕ್ರಾಂತಿ ಮಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳ್ತಾರೆ. ಇದು ನಮಗೆ ಬೇಕಾಗಿದೆ. ನಮಗೆ ಇವತ್ತು ಕೇವಲ ಕೈ ಮುಗಿಸಿಕೊಳ್ಳುವ ದೇವರು ಬೇಕಾಗಿಲ್ಲ, ನಮಗೆ ಶಿಕ್ಷಣದ ಬೆಳಕನ್ನು ಹಚ್ಚುವಂಥ ಶಿವ ಬೇಕಾಗಿದೆ. ಅಂತ ಶಿವನನ್ನು ನಾವು ನೋಡಬೇಕಾಗಿದೆ ಅಲ್ವಾ. ಕೊನೆಗೆ ನಾರಾಯಣಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಕಡೆ ಶಿವ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ, ಒಂದು ಕಡೆ ಶಿವ ದೇವಸ್ಥಾನ ದೇವಸ್ಥಾನವನ್ನೆಲ್ಲ ಕಟ್ತಾರೆ. ಊರಿನವರೆಲ್ಲ ಸಂಭ್ರಮವೋ ಸಂಭ್ರಮ. ನಾರಾಯಣಗಳು ಇನ್ನೇನು ಬರ್ತಾರೆ, ಶಿವನನ್ನು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದು ಗುರುಗಳು ಏನು ಹೇಳಲಿಲ್ಲದ ಶಿವ 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 ಅಂತ ದೇವಸ್ಥಾನವನ್ನು ನಾವು ಹೊಗಳಿರುವುದಿಲ್ಲ ಅಂತಿದ್ದೇವೆ, ಆದರೆ ಶಿವನೇ ಇಲ್ಲವಲ್ಲ ಅಂತ ಹೇಳಿದವ. ಕಾರ್ಯಕ್ರಮದಲ್ಲಿ ಸಾಹಿತಿ ಉದಯ್ ಎಸ್ ಮಡಿವಾಳ್, ಶಿಕ್ಷಕಿ ಮಂಜುಳಾ ಕುಮಟಾಕರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಎಜೆ ಆರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಲಕ್ಷ್ಮೀಶ್ ಗೌಡ ಕನ್ನಡ ಜಾಗೃತಿ ಗೀತೆಯನ್ನು ಪ್ರಸ್ತುತಪಡಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಪದ್ಮಶ್ರೀ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡು ಪ್ರಶಸ್ತಿ ಪಡೆಯಲು ದೆಹಲಿಗೆ ಪ್ರಯಾಣ ಬೆಳೆಸಿದ ಜಿಲ್ಲೆಯ ವೃಕ್ಷ ಮಾತೆ ತುಳಸಿಗೌಡ ಅವರನ್ನ ಕುಮಟಾ ಪಟ್ಟಣದ ಮಹಾಸತಿ ದೇವಸ್ಥಾನದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಕುಮಟಾ ಪಟ್ಟಣದ ಮಹಾಸತಿ ದೇವಸ್ಥಾನಕ್ಕೆ ಆಗಮಿಸಿದ ಪದ್ಮಶ್ರೀ ಪ್ರಶಸ್ತಿ ಭಾಜನರಾದ ವೃಕ್ಷ ಮಾತೆ ತುಳಸಿಗೌಡ ಅವರನ್ನ ಶಾಸಕ ದಿನಕರ್ ಶೆಟ್ಟಿ ಅವರು ಹಾಗೂ ಹಾಲಕ್ಕಿ ಮತ್ತು ಗ್ರಾಮ ಒಕ್ಕಲು ಸಮಾಜದವರು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು, ನಮ್ಮ ಜಿಲ್ಲೆಗೆ 2 ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವುದು ಅಭಿಮಾನದ ಸಂಗತಿಯಾಗಿದೆ. ಮೊದಲು ಸುಕ್ರಿಗೌಡ ಹಾಗೂ ಎರಡನೆಯದಾಗಿ ತುಳಸಿಗೌಡ ಅವರಿಗೆ ಪ್ರಶಸ್ತಿ ಬಂದಿದೆ. ಈ ಮೊದಲು ಪ್ರಶಸ್ತಿ ಎಂಬುದು ಶ್ರೀಮಂತರ ಮತ್ತು ಬಲಿಷ್ಠರ ಸ್ವತ್ತಾಗಿತ್ತು. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ನಂತರ ನಿಜವಾದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಕಾಡು ಬೆಟ್ಟ ಗುಡ್ಡದ ನಡುವೆ ತಮ್ಮ ಜೀವನ ನಡೆಸಿ ಜನಸಾಮಾನ್ಯರ ಹಿತಕ್ಕಾಗಿ ಕಾಯಕ ನಡೆಸುತ್ತಿರುವವರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತಿದೆ. ತುಳಸಿಗೌಡ ಸಾಕಷ್ಟು ಮರಗಿಡಗಳನ್ನು ಬೆಳೆಸಿ ಪೋಷಿಸಿ ವೃಕ್ಷಮಾತೆಯಾಗಿ ಗುರುತಿಸಿಕೊಂಡಿದ್ದಾರೆ. ಹಾಲಕ್ಕಿ ಸಮಾಜದವರು ಪ್ರಾಮಾಣಿಕವಾಗಿ ಕಷ್ಟದ ನಡುವೆ ಉತ್ತಮ ಜೀವನ ನಡೆಸಿಕೊಂಡು ಬರುತ್ತಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಧನ ಸಹಾಯ ಮಾಡಿದರೆ ಮತ್ತಷ್ಟು ಅನುಕೂಲವಾಗುತ್ತದೆ ಎಂಬುದು ನನ್ನ ಭಾವನೆಯಾಗಿದೆ. ಮುಂದಿನ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ 5 ಲಕ್ಷ ರೂಪಾಯಿ ಧನ ಸಹಾಯ ಮಾಡಲಾಗುತ್ತದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ ನೀಡಿದ್ದಾರೆ. ತುಳಸಿಗೌಡ ಸುಖಕರವಾಗಿ ದೆಹಲಿಗೆ ಪ್ರಯಾಣ ಮಾಡಿ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ರಾಷ್ಟ್ರಮಟ್ಟದಲ್ಲಿ ಬೆಳಗಲಿ ಎಂದು ಹಾರೈಸಿದರು. ಯಾರು ನಿಜವಾದ ಅರ್ಹ ಫಲಾನುಭವಿಗಳಿದ್ದಾರೆ
ಎಲ್ಲಿದ್ದಾರೆ ಅವರು, ಕಾಡಿನಲ್ಲೋ ಮಧ್ಯದಲ್ಲೋ ಅಥವಾ ಗುಡ್ಡಗಾಡು ಪ್ರದೇಶದಲ್ಲೋ ಯಾರು ಜನರ ಹಿತವನ್ನು ಕಾಪಾಡ್ತಾರೆ, ಯಾರು ಪ್ರಶಸ್ತಿಗೆ ಅರ್ಹರು ಅನ್ನುವಂಥದ್ದನ್ನು ಗುರುತಿಸುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಟೀಮ್ನವರು. ಮೊದಲನೇದು ಸುಕ್ರಿ ಗೌಡರನ್ನು ಆಯ್ಕೆ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅದು ಅನ್ನುವಂಥದ್ದನ್ನು. ಎರಡನೇದು ತುಳಸಿ ಗೌಡರು ಭಾಳಷ್ಟು ಗಿಡಗಳನ್ನು ನೆಡುವುದರ ಮೂಲಕ ಅವರನ್ನು ಗುರುತಿಸಿದರು. ನೋಡ್ರಿ ಎಂಥ ಪರಿಸ್ಥಿತಿ ಇವತ್ತು. ಇಂಥವರನ್ನು ಗುರುತಿಸುವಂಥ ಕೆಲಸ ಇವತ್ತು ನಮಗೂ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ಪಕ್ಷ BJP ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಂಥವರನ್ನು ಒಂದು ಗುರುತಿಸಿ ಇಂಥವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ನಮ್ಮ ಪಕ್ಷದ ವತಿಯಿಂದ ಆಗ್ತಾಯಿದೆ. ಅದು ನಮಗೆ ಹೆಮ್ಮೆ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಹಾಲಕ್ಕಿ ಸಮಾಜದವರು ಭಾಳ ಪ್ರಾಮಾಣಿಕರಾಗಿ ಇಲ್ಲಿ ಜೀವನವನ್ನು ಭಾಳ ಕಷ್ಟದಿಂದ ನಡೆಸ್ಕೊಂಡು ಬರ್ತಾ ಇರುವಂಥವರು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ವೃಕ್ಷಮಾತೆ ತುಳಸಿಗೌಡ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನನ್ನನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ ಕುಮಟಾದ ಸಮಸ್ತ ಜನತೆಗೆ ಧನ್ಯವಾದ ಹೇಳುತ್ತೇನೆ. ಪ್ರತಿಯೊಬ್ಬರೂ ವರ್ಷಕ್ಕೆ 2 ಗಿಡ ನೆಡುವುದನ್ನು ರೂಢಿಸಿಕೊಳ್ಳಬೇಕು. ಅಲ್ಲದೆ ಅವುಗಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಗಿಡಗಳನ್ನು ಬೆಳೆಸಿದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತದೆ ಎಂದರು. ದೂರ ಹೋಗಿ ಗಿಡ ಒಂದು ಬೆಳೆಸಿ, ನನಗೆ ಗಿಡ ಒಂದು ಬೆಳೆಸಿದ್ರೆ ಮನೆಗಳಲ್ಲಿ 1-2 ಗಿಡ ನೆಟ್ಟು ಸಾಕು. ರಾಶಿಯಾಗಿ ಹೋಗ್ತೀವಿ ಗಿಡ ನೆಡೆಸಿ. ಒಳ್ಳೆಯದಾಗ್ತದೆ ಗಿಡ ನೆಟ್ಟರೆ. ನಾನು ಲಕ್ಷಗಟ್ಟಲೆ ಗಿಡ ಮಾಡಿ. ಈ ಸಂದರ್ಭದಲ್ಲಿ ಕಸಾಪ ಮಾಜಿ ತಾಲೂಕಾಧ್ಯಕ್ಷ ಡಾಕ್ಟರ್ ಶ್ರೀಧರಗೌಡ ಉಪ್ಪಿನಗಣಪತಿ, ಪುರಸಭಾ ಅಧ್ಯಕ್ಷೆ ಮೋಹಿನಿಗೌಡ, ಸದಸ್ಯರಾದ ತುಳಸುಗೌಡ, ಶೈಲಾಗೌಡ, ಹಾಲಕ್ಕಿ ಸಮಾಜದ ಅಧ್ಯಕ್ಷ ಗೋವಿಂದಗೌಡ, ಹೆಗಡೆ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಪಟ್ಗಾರ್, ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್, ದಿವಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಗೌಡ ಮತ್ತು ಹಾಲಕ್ಕಿ ಹಾಗೂ ಗ್ರಾಮ ಒಕ್ಕಲು ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇತ್ತೀಚೆಗೆ ನಿಧನರಾದ ನಟ ಪವರ್ ಸ್ಟಾರ್ ಪುನೀತ್ ಅವರಿಗೆ ಕಾರವಾರ ತಾಲೂಕಿನ ತೋಡೂರಿನಲ್ಲಿ ಮೊಂಬತ್ತಿ ಮೆರವಣಿಗೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರವಾರ ತಾಲೂಕಿನ ಪುನರ್ವಸತಿ ಕೇಂದ್ರ ತೋಡೂರು ಕಾರಣಿಯ ಪುನೀತ್ ಅಭಿಮಾನಿಗಳ ಬಳಗ ಹಾಗೂ ಸ್ಥಳೀಯರು ಯುವಕರು ತೋಡೂರಿನ ಮಾರುತಿ ದೇವಸ್ಥಾನದ ಬಳಿ ಸಂಜೆ ಸೇರಿ ಅಲ್ಲಿಂದ ಆಗರಕೇರಿ ಗೌಡರಕೇರಿ ಮಾರ್ಗವಾಗಿ ಮೆರವಣಿಗೆ ತೆರಳಿ ಪುನಃ ಮಾರುತಿ ದೇವಸ್ಥಾನದಲ್ಲಿ ಮೆರವಣಿಗೆ ಸಮಾಪ್ತಿಗೊಳಿಸಲಾಯಿತು. ಈ ವೇಳೆ ನೂರಾರು ಜನರು ಅಪ್ಪುವಿಗೆ ಶ್ರದ್ಧಾಂಜಲಿ ಕೋರಿದರು. ಮಕ್ಕಳು, ಮಹಿಳೆಯರು, ವೃದ್ಧರೆನ್ನದೇ ಈ ಮೆರವಣಿಗೆಯಲ್ಲಿ ಜನರು ಭಾಗಿಯಾಗಿದ್ದರು. ಸುಮಾರು 2 ಗಂಟೆಗಳವರೆಗೆ ಮೆರವಣಿಗೆ ನಡೆಯಿತು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಬಿಂಗಿ ಪದ್ಯದ ಜೊತೆಗೆ ದೀಪಾವಳಿ ಹಬ್ಬದ ಆಚರಣೆ ಮಲೆನಾಡಿನ ಹಳ್ಳಿಗಳಲ್ಲಿ ಸಡಗರ ಸಂಭ್ರಮದಿಂದ ನಡೆಯಿತು. ಜಾನುವಾರುಗಳಿಗೆ ವಿಶೇಷ ಪೂಜೆ. ಊರಿನ ಗ್ರಾಮದ ಎಲ್ಲಾ ದೇವರುಗಳಿಗೂ ಗ್ರಾಮಸ್ಥರು ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ಪುನೀತರಾಗುತ್ತಾರೆ. ರೈತರ ಆಪ್ತಮಿತ್ರರೆಂದೇ ಖ್ಯಾತಿ ಪಡೆದಿರುವ ಗೋಮಾತೆಗೆ ಸಿಂಗಾರ ಮಾಡಿ ಪೂಜೆ ಸಲ್ಲಿಸಿ ವರ್ಷಪೂರ್ತಿ ನಮ್ಮ ಬದುಕಿಗೆ ಆಸರೆಯಾಗುವಂತೆ ಗೋಮಾತೆಗೆ ನಮಸ್ಕರಿಸುವ ಪದ್ಧತಿ ಮಲೆನಾಡಿನ ಭಾಗದಲ್ಲಿ ಇಂದಿಗೂ ಇದೆ. ಬಲಿಂದ್ರನ ವಿಸರ್ಜನೆಯಾದ ಬಳಿಕ ಊರಿನ ಜನರು ಸೇರಿ ತಂಡವನ್ನು ರಚಿಸಿಕೊಂಡು ಊರಿನ ದೇವಸ್ಥಾನದಲ್ಲಿ ದೀಪ ಬೆಳಗಿಸಿ ಬಿಂಗಿ ಪಂದ್ಯದ ಆಚರಣೆಯನ್ನು ಪ್ರಾರಂಭಿಸುತ್ತಾರೆ. ನಂತರ ಊರಿನ ಎಲ್ಲಾ ಮನೆಗಳಿಗೂ ತೆರಳಿ ಬಿಂಗಿ ಪದ್ಯವನ್ನು ಹಾಡುತ್ತಾರೆ. ಮನೆಯವರು ಅವರು ತಂದ ದೀಪಕ್ಕೆ ಎಣ್ಣೆ ಹಾಕಿ ಅಕ್ಕಿ, ಕಾಯಿ, ಹಣವನ್ನು ನೀಡಿ ಗೌರವಿಸುತ್ತಾರೆ. ಸಿದ್ದಾಪುರ ತಾಲೂಕಿನ ಹಿರೇಕೈನಲ್ಲೂ ಸಹ ಬಿಂಗಿ ಪದ್ಯದ ಆಚರಣೆ ಜೋರಾಗಿಯೇ ನಡೆಯಿತು. ಈ ತಂಡದಲ್ಲಿ ಹಿರಿಯ ಬಿಂಗಿ ಕಲಾವಿದರಾದ ರಾಮನಾಯ್ಕ್, ಧರ್ಮಾನಾಯ್ಕ್, ಪರಶುರಾಮ ನಾಯ್ಕ್ ಹಾಗೂ ಯುವ ಕಲಾವಿದರಾದ ದಯಾನಂದ್ ನಾಯ್ಕ್, ಓಂಕಾರ್ ನಾಯ್ಕ್, ಶ್ರೀಕಾಂತ್ ನಾಯ್ಕ್, ಪ್ರವೀಣ್ ನಾಯ್ಕ್ ಸೇರಿ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಶಿರಸಿ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ ವಿ.ಭಿ. ಅವರ
ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ನೋವು ರಹಿತ ಹೊಲಿಗೆ ರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ, ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮದ್ದು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಲಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನ ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು USA FDAನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ, ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ DCR ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನ ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ MM ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ. ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಪರ್ಟ್ಸ್, LIC ಕಚೇರಿ ಎದುರು, NH66 ಕುಮಟಾ. ಸಂಪರ್ಕಿಸಿ 8277996645 ಹಾಗೂ 9663772097. Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್. ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜ್ಯುವೆಲರ್ಸ್, ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಫೂಲ್, LG, IFB, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176.
ಪೂರ್ವಿಕಾ ದೀಪಾವಳಿ ಡೀಲ್ಸ್ HDFC ಕಾರ್ಡ್ಗಳಿಗೆ ಅಪ್ ಟು 10% ವರ್ಗು ಇನ್ಸ್ಟಂಟ್ ಡಿಸ್ಕೌಂಟ್ ಆಫರ್. ಪ್ರಮುಖವಾದ ಬ್ಯಾಂಕ್ ಕಾರ್ಡ್ಗಳಿಗೆ 12% ವರ್ಗು ಕ್ಯಾಶ್ ಬ್ಯಾಕ್ ಆಫರ್. ಅಷ್ಟೇ ಅಲ್ಲ, ಜಸ್ಟ್ ₹1 ಪೇ ಮಾಡಿ ನಿಮ್ಮ ಫೇವರಿಟ್ ಪ್ರಾಡಕ್ಟ್ ನ ನೀವು ತಗೋಬಹುದು. ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಟಿವಿ, ಲ್ಯಾಪ್ಟಾಪ್ ಗಳನ್ನು ಖರೀದಿಸಿ. ಫೀಡ್ಬ್ಯಾಕ್ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಾರುತಿ ಸುಜುಕಿ ಕಾರ್, BMW ಬೈಕ್, ರಿವೋಲ್ಟ್ ಬೈಕ್ ನ ಜೊತೆಗೆ ಆಶ್ಚರ್ಯಕರ ಉಡುಗೊರೆಗಳನ್ನ ಪಡೆದುಕೊಳ್ಳಿ. ಆದಷ್ಟು ಬೇಗ ಪೂರ್ವಿಕ ಶೋರೂಮ್ಗೆ ವಿಸಿಟ್ ಮಾಡಿ. ಈ ವರ್ಷದ ದೀಪಾವಳಿಯಲ್ಲಿ ನಿಮ್ಮ ಬದುಕು ಕೂಡ ದೀಪದಂತೆ ಬೆಳಗಲಿ. ಜಗದ ಸುತ್ತಲೂ ಬರಿಯ ಕತ್ತಲು, ಸರಿಯಲ್ಲಿ ಮನದ ದೂಡ ದುಮ್ಮಾನ, ಸುರಿಯಲ್ಲಿ ಬಳಲಿದ ಮನಗಳಿಗೆ ಬೆಳಕಿನ ಸನ್ಮಾನ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಕಾರ್ಮಿಕ ಸಚಿವರು, ಕರ್ನಾಟಕ ಸರ್ಕಾರ. ಸಡಗರ ಸಂಭ್ರಮದ ನಾಡ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರ ಮನಗಳಲ್ಲಿ ಆನಂದದಾಯಕ ಮತ್ತು ಸಂತಸದ ಹೊನಲು ಹರಿಸಲಿ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬವು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ದಿನಕರ ಶೆಟ್ಟಿ, ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ, ಮಾಜಿ ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀಮತಿ ರೂಪಾಲಿ ನಾಯ್ಕ್, ಶಾಸಕರು, ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ರವಿಕುಮಾರ್ ಶೆಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು, ಕುಮಟಾ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಗಜಾನನ್ ಪೈ, ನಿರ್ದೇಶಕರು, KDCC ಬ್ಯಾಂಕ್ ಶಿರಸಿ ಮತ್ತು ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ಬೆಳಕೆ ನಿನ್ನೊಲುಮೆಯಿಂದ ಹೃದಯದಳು ಒಲುಮೆಯ ಗೀತೆ ತೇಲಿ ಬೆರಳಿ, ಎದೆಯಿಂದ ಎದೆಗೆ ನಿನ್ನ ಪ್ರೀತಿಯ ಗಾಳಿ ಸೋಕಿ, ದ್ವೇಷ ಸ್ವಾರ್ಥವ ಹೊರಕೆ ನೂಕಿ, ಸಾಲು ದೀಪಗಳ ಹಚ್ಚಿ ಕತ್ತಲೆ ಕಳೆಯೋಣ. ಹೊಸ ಬೆಳಕಿನ ಹರುಷದ ಜೀವನಕ್ಕೆ ನಾಂದಿ ಹಾಡೋಣ. ಸುಖ, ಸಮೃದ್ಧಿ, ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಹರಿಕಾರರಾಗೋಣ. ನಾಡಿನ ಸಮಸ್ತ ಜನತೆಗೆ, ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ರತ್ನಾಕರ್ ನಾಯ್ಕ್, ನಿಕಟಪೂರ್ವ ಸದಸ್ಯರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಭುವನ್ ಭಾಗವತ್, ಅಧ್ಯಕ್ಷರು, PLD ಬ್ಯಾಂಕ್, ಕುಮಟಾ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಶ್ರೀ CG ಹೆಗಡೆ, ತಾಲೂಕಾಧ್ಯಕ್ಷರು, GDS, ಕುಮಟಾ. ಜಗದ ಸುತ್ತಲೂ ಬರಿಯ ಕತ್ತಲು, ಸರಿಯಲ್ಲಿ ಮನದ ದೂಡ ದುಮ್ಮಾನ, ಸುರಿಯಲ್ಲಿ ಬಳಲಿದ ಮನಗಳಿಗೆ ಬೆಳಕಿನ ಸನ್ಮಾನ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಧೀರು ಶಾನ್ಬಾಗ್, ಅಧ್ಯಕ್ಷರು, ಅರ್ಬನ್ ಬ್ಯಾಂಕ್, ಕುಮಟಾ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಡಾಕ್ಟರ್ ನವೀನ್ ವಿಬಿ, ನವೀನ ನೇತ್ರಾಲಯ, ಮಹಾಲಕ್ಷ್ಮಿ ಕಂಫರ್ಟ್ಸ್, LIC ಕಚೇರಿ ಹತ್ತಿರ, NH66, ಕುಮಟಾ. ಮೊಬೈಲ್ ಸಂಖ್ಯೆ 080244872223 ಹಾಗೂ 9663772097. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ GI ಹೆಗಡೆ, ಪ್ರಧಾನ ಕಾರ್ಯದರ್ಶಿ, BJP ಮಂಡಲ, ಕುಮಟಾ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ JK ಪಟ್ಕಾರ್, JDS ಹಿರಿಯ ಮುಖಂಡರು, ಕುಮಟಾ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಗಜಾನನ್ ಗುನ್ಗ, BJP ಮುಖಂಡರು ಮತ್ತು PWD ಗುತ್ತಿಗೆದಾರರು, ಕುಮಟಾ. ಸರಿಯಾಗಿ ಸಿಬ್ಬಂದಿ ಉಪಕರಣ ಇಲ್ಲದ KRDIL ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಮೊತ್ತದ ಕಾಮಗಾರಿ ಮಾಡಲು ಕರಾವಳಿ ಭಾಗದ ಶಾಸಕರು ನೀಡುತ್ತಿದ್ದಾರೆ ಎನ್ನುವ ಆರೋಪವನ್ನ ಕಾರವಾರ ಸಿವಿಲ್ ಗುತ್ತಿಗೆದಾರರ ಅಧ್ಯಕ್ಷ ಮಾಧವ ನಾಯ್ಕರು ಆರೋಪಿಸಿದ್ದಾರೆ. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಬಾರಿ ನೆರೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸುಮಾರು 70 ಕೋಟಿ ಹಣವನ್ನು ಸಿಎಂ ವಿಶೇಷ ನಿಧಿಯಿಂದ ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ ಕರಾವಳಿ ಭಾಗಕ್ಕೆ ಸುಮಾರು 55 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಆದರೆ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನದ ಕಾಮಗಾರಿಗಳನ್ನು ಹೆಚ್ಚಾಗಿ KRDIL ಸಂಸ್ಥೆಗೆ ನೀಡುವ ಮೂಲಕ ಸ್ಥಳೀಯ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಕಾರವಾರ ಅಂಕೋಲ ಕ್ಷೇತ್ರಕ್ಕೆ ಸುಮಾರು 14 ಕೋಟಿ ವೆಚ್ಚದಲ್ಲಿ 114 ಕಾಮಗಾರಿಗಳು ಮಂಜೂರಾಗಿದ್ದು, ಸ್ಥಳೀಯ ಶಾಸಕರು ಎಲ್ಲಾ ಕಾಮಗಾರಿಗಳನ್ನು KRDILಗೆ ನೀಡುವಂತೆ ಪತ್ರವನ್ನು ಬರೆದಿದ್ದಾರೆ. ಕುಮಟಾ ಕ್ಷೇತ್ರದಲ್ಲಿ ಸುಮಾರು 93 ಕಾಮಗಾರಿಗಳಿಗೆ 19 ಕೋಟಿ ಅನುದಾನ ಬಿಡುಗಡೆಯಾಗಿದ್ದ ಅದರಲ್ಲಿ 13.5 ಕೋಟಿ ವೆಚ್ಚದ ಕಾಮಗಾರಿಯನ್ನು KRDILಗೆ ನೀಡಲಾಗಿದೆ.
ಹಿರಿಯಕ್ಕನ ಚಾಲಿ ಮನೆ ಮಂದಿಗೆ ಎಂಬಂತೆ ಕರಾವಳಿ ಭಾಗದ ಎಲ್ಲಾ ಶಾಸಕರು ಕೆಆರ್ಡಿಐಎಲ್ಗೆ ಕಾಮಗಾರಿಯನ್ನು ಕೊಡುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೂಲಕ ಕ್ರಿಯಾ ಯೋಜನೆಯನ್ನ ಮಾಡಿಸಿ ಕಾಮಗಾರಿಗಳನ್ನು ಮಾಡಲು ಕೆಆರ್ಡಿಐಎಲ್ಗೆ ನೀಡಲಾಗುತ್ತಿದೆ. ಈ ಹಿಂದೆ ಜಿಲ್ಲಾ ಪಂಚಾಯತ್ನಲ್ಲಿ ಕೆಆರ್ಡಿಐಎಲ್ನಿಂದ ಮಾಡಿದ ಕಾಮಗಾರಿಗಳು ಸರಿಯೇ ಇಲ್ಲ ಎಂಬ ಬ್ಲಾಕ್ ಲಿಸ್ಟ್ಗೆ ಹಾಕಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಅವರಿಗೆ ನೀಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಣ್ಣ ಕಾಮಗಾರಿಗಳನ್ನು ಮಾಡುವ ಕ್ಲಾಸ್ 4 ಗುತ್ತಿಗೆದಾರನು ಕೆಲ ನಿಯಮಗಳನ್ನು ಪಾಲಿಸಬೇಕು. ಅಲ್ಲದೆ ಕ್ಲಾಸ್ 3 ಗುತ್ತಿಗೆದಾರನ ಬಳಿ ಓರ್ವ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಮಾಡಿದ ವ್ಯಕ್ತಿ ಇರಬೇಕು ಎನ್ನುವ ನಿಯಮವಿದೆ. ಮಾಹಿತಿ ಹಕ್ಕಿನ ಅಡಿಯಲ್ಲಿ ಜಿಲ್ಲೆಯ ಕಾರವಾರ ಹಾಗೂ ಶಿರಸಿ ಭಾಗದ ಕೆಆರ್ಡಿಐಎಲ್ ಸಂಸ್ಥೆಯಲ್ಲಿ ಇರುವ ವಸ್ತುಗಳ ಸಿಬ್ಬಂದಿಗಳ ವಿವರವನ್ನು ಪಡೆಯಲಾಗಿದೆ. ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್, ಅಧೀಕ್ಷಕರು ಹಾಗೂ ಜವಾನ ಸೇರಿ 3 ಸಿಬ್ಬಂದಿಗಳಿದ್ದಾರೆ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯಲ್ಲಿ 2 ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ಓರ್ವ ಕಿರಿಯ ಇಂಜಿನಿಯರ್ ಮಾತ್ರ ಇದ್ದಾರೆ. ಅಲ್ಲದೆ 3 ವಾಹನಗಳು ಹೊರತುಪಡಿಸಿ ಬೇರೆ ಯಾವುದೇ ಉಪಕರಣವಿಲ್ಲ. ಕ್ಲಾಸ್ 3 ಗುತ್ತಿಗೆದಾರರ ಬಳಿಯೂ ಸಾಕಷ್ಟು ಉಪಕರಣಗಳು ಇರುತ್ತವೆ. ಆದರೆ ಕೆಆರ್ಡಿಐಎಲ್ ಸಂಸ್ಥೆ ಬಳಿ ಜಿಲ್ಲೆಯಲ್ಲಿ ಅಷ್ಟು ಉಪಕರಣಗಳಿಲ್ಲ. ಅಂತಹ ಸಂಸ್ಥೆಗೆ ಕೋಟಿಗಟ್ಟಲೆ ಕೆಲಸ ಕೊಡುತ್ತಿದ್ದು ಬೇಕಾಬಿಟ್ಟಿ ಕಾಮಗಾರಿಗಳನ್ನು ಬೇರೆ ಗುತ್ತಿಗೆದಾರರಿಗೆ ನೀಡಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಉಂಟು ಮಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಕರೆಯುವ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ಬಹಳಷ್ಟು ಕಾಮಗಾರಿಗಳು ಬಂದಿದ್ದಾವೆ. ಬೇರೆ ಬೇರೆ ಅನುದಾನದ ಅಡಿಯಲ್ಲಿ 70 ಕೋಟಿ ಕಾಮಗಾರಿ ನಮ್ಮ ಕರಾವಳಿ ಭಾಗ ಸಿಂಹ ಫಾರ್ಮ್ ಅಂದ್ರೆ 70 ಕೋಟಿಯಲ್ಲಿ ಯಲ್ಲಾಪುರ ಕ್ಷೇತ್ರ ಹೊರತುಪಡಿಸಿ 70 ಕೋಟಿಯಲ್ಲಿ ಯಲ್ಲಾಪುರ ಕ್ಷೇತ್ರ ಹೊರತುಪಡಿಸಿ 70 ಕೋಟಿಯಲ್ಲಿ 55 ಕೋಟಿ ಕರಾವಳಿ ಪ್ರದೇಶಕ್ಕೆ, ಕರಾವಳಿ ಕ್ಷೇತ್ರಕ್ಕೆ ಅಂದರೆ ಭಟ್ಕಳದವರೆಗೆ, ಕಾರವಾರ, ಕೋಲ, ಹೊನ್ನಾವರ, ಕುಮಟಾ ಮತ್ತು ಹೊನ್ನಾವರ, ಭಟ್ಕಳ ಈ ಕ್ಷೇತ್ರಕ್ಕೆ 55 ಕೋಟಿ ಒಂದು ಬಿಡುಗಡೆ ಆಗಿದೆ. 55 ಕೋಟಿ ಬಿಡುಗಡೆ ಆಗಿದೆ ಅಂತ ಹೇಳಿ ನಮಗೆ ಇವತ್ತು ಕೋವಿಡ್ ಇದರಲ್ಲಿ ತತ್ತರಿಸಿ ಹೋದಂಥ ಗುತ್ತಿಗೆದಾರರಿಗೆ ಎಲ್ಲೋ ಒಂದು ನಮ್ಮ ಕಡೆ ಮರುಭೂಮಿಯಲ್ಲಿ ನಮಗೆ ನೀರು ಸಿಕ್ಕಿದ್ದು ಖುಷಿಯಾಗಿತ್ತು. ಆದರೆ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಕಾಮಗಾರಿಯನ್ನು ಈ ಹಿಂದೆ ಏನು ಭೂಸೇನಾ ನಿಗಮ ಅಂತಿತ್ತು, ಈಗ ಅದು ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಆಗಿದೆ, KRIDL. ಅವರಿಗೆ ಕೊಡಲಿಕ್ಕೆ ಶಿಫಾರಸು ಲೆಟರ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಕೊಡಲಿಕ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಸಂಘದ ಮುರ್ಕುಂಡಿ ನಾಯ್ಕ್, ರವಿ ನಾಯ್ಕ್, ದೀಪಕ್ ನಾಯ್ಕ್, ರೋಹಿದಾಸ್ ಕೋಟರ್ಕರ್, ಚಂದ್ರಕಾಂತ್ ಆಗೇರ, ಗೋವಿಂದ ಗೌಡ, ಪ್ರಣಮ್ ತಳೈಕರ್, ಗೋವಿಂದ ಪಡ್ನೇಕರ್, ರಾಜೇಶ್ ಶೇಟ್, ನಾಗು ಅಮದಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಕುಮಟಾದ ಗಾಣಿಗೆಯು ಬಳಗ ರಕ್ತದಾನ ಜೀವದಾನ ಯೋಜನೆಗೆ ರಕ್ತದಾನ ಮಾಡುವ ಮೂಲಕ ಚಾಲನೆ ನೀಡಿತು. ಹಲವು ಸಾಮಾಜಿಕ ಕಾರ್ಯಗಳ ಮುಖೇನ ಜಿಲ್ಲೆಯಲ್ಲಿಯೇ ಗುರುತಿಸಿಕೊಂಡಿರುವ ಕುಮಟಾದ ಗಾಣಿಗೆಯು ಬಳಗವು ರಕ್ತದಾನ ಜೀವದಾನ ಯೋಜನೆಯಡಿ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದಾನ ಮಾಡಲು ಯುವಕರ ತಂಡವನ್ನು ರಚಿಸಿಕೊಂಡು ಜೀವ ಉಳಿಸುವ ಮಹತ್ವದ ಕಾರ್ಯ ಕೈಗೊಳ್ಳುವ ಮೂಲಕ ಇನ್ನಷ್ಟು ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವ ಪಣ ತೊಟ್ಟಿತು. ಅದರಂತೆ ರಕ್ತದಾನ ಮಾಡುವ ತಂಡವನ್ನು ರಚಿಸಿಕೊಂಡ ಬಳಗವು ಇದೇ ಮೊದಲ ಬಾರಿಗೆ ರಕ್ತದಾನ ಮಾಡುವ ಮೂಲಕ ರಕ್ತದಾನ ಜೀವದಾನ ಯೋಜನೆಗೆ ಚಾಲನೆ ನೀಡಿದೆ. ಬಳಗದ ಸದಸ್ಯರಾದ ಸುಬ್ರಹ್ಮಣ್ಯ ಎಸ್ ಶೆಟ್ಟಿ ಕುಮಟ, ಗೌತಮ್ ಎನ್ ಶೆಟ್ಟಿ ಅವರು ರಕ್ತದಾನ ಮಾಡುವ ಮೂಲಕ ಜೀವ ರಕ್ಷಣೆ ಕಾರ್ಯಕ್ಕೆ ಕೈ ಜೋಡಿಸಿದರು. ತುರ್ತು ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಆಸಕ್ತರಾಗಿದ್ದರೆ ಗಾಣಿಗೆ ಯುವ ಬಳಗದ ಸಹಾಯವಾಣಿ ಸಂಖ್ಯೆ 9742252260ಗೆ ಸಂಪರ್ಕಿಸಿ ಹೆಸರು ಮತ್ತು ರಕ್ತದ ಗುಂಪನ್ನು ನೋಂದಾಯಿಸಿಕೊಳ್ಳುವ ಮೂಲಕ ರಕ್ತದಾನ ಜೀವದಾನ ಯೋಜನೆಗೆ ಕೈ ಜೋಡಿಸಿ ಎಂದು ಗಾಣಿಗೆ ಯುವ ಬಳಗದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ಕುಮಟಾ ತಾಲೂಕಿನ ಸಿದ್ದನಬಾವಿಯಲ್ಲಿ ವ್ಯಕ್ತಿಯೊಬ್ಬರು ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಿಸಿಕೊಳ್ಳಲು ಮುಂದಾದ ಸಂದರ್ಭದಲ್ಲಿ ಸ್ಥಳೀಯರು ಅರಣ್ಯ ಒತ್ತುವರಿಯನ್ನು ತಡೆದು ಪ್ರತಿಭಟಿಸಿದರು. ಕುಮಟಾ ತಾಲೂಕಿನ ಮೂರೂರು ರಸ್ತೆಗೆ ಹೊಂದಿಕೊಂಡಿರುವ ಸಿದ್ದನಬಾವಿಯಲ್ಲಿ ವ್ಯಕ್ತಿಯೋರ್ವರು ಸುಮಾರು 2 ಎಕರೆ ಅರಣ್ಯ ಭೂಮಿಯನ್ನು ಕೆಲ ದಶಕಗಳ ಹಿಂದೆಯೇ ಅತಿಕ್ರಮಿಸಿಕೊಂಡು ಮನೆ ನಿರ್ಮಿಸಿಕೊಂಡಿದ್ದಾರೆ. ಈಗ ಮತ್ತೆ ಆ ವ್ಯಕ್ತಿ ಪುನಃ ಅರಣ್ಯ ಭೂಮಿಯಲ್ಲಿ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸ್ಥಳೀಯರು ರಸ್ತೆ ನಿರ್ಮಾಣಕ್ಕೆ ಬಂದ ಜೆಸಿಬಿಯನ್ನು ತಡೆದು ಹಠಾತ್ ಪ್ರತಿಭಟನೆ ನಡೆಸಿದರು. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಸ್ಥಳಕ್ಕೆ ಆಗಮಿಸುತ್ತಿಲ್ಲ. ಬಡವರು ಹಳೆಯ ಮನೆ ದುರಸ್ತಿ ಕೈಗೊಳ್ಳುತ್ತಿರುವ ಸಂದರ್ಭದಲ್ಲಿ ಆಗಮಿಸಿ ತಡೆಯುತ್ತಾರೆ. ಆದರೆ ಶ್ರೀಮಂತರು ಅರಣ್ಯ ಪ್ರದೇಶದಲ್ಲಿ ರಸ್ತೆ ನಿರ್ಮಿಸಿಕೊಳ್ಳಲು ಇಲಾಖಾ ಅಧಿಕಾರಿಗಳೇ ಸಹಾಯ ಮಾಡುತ್ತಾರೆ ಎಂದು ಸಿದ್ದನಬಾವಿಯ ಉಪ್ಪಾರ ಸಮಾಜದವರು ಆರೋಪಿಸಿದರು. ಅಲ್ಲದೆ ಭಾನುವಾರ ದಿನದಂದು ಜೆಸಿಬಿ ಹಾಗೂ ಟಿಪ್ಪರ್ ಬಳಸಿ ರಸ್ತೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಅರಣ್ಯ ಇಲಾಖೆಯ ಜಾಗವೋ ಅಥವಾ ಖಾಸಗಿ ವ್ಯಕ್ತಿಯ ಜಾಗವೋ ಎಂಬುದನ್ನು ಖಾತ್ರಿಪಡಿಸಬೇಕು. ಅಲ್ಲಿಯವರೆಗೆ ರಸ್ತೆ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಸ್ಥಳೀಯರು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಸದಸ್ಯೆ ಗೀತಾ ಉಪ್ಪಾರ್, ಸ್ಥಳೀಯರಾದ ಜಟ್ಟಿ ಉಪ್ಪಾರ್, ರಾಧಾ ಉಪ್ಪಾರ್, ಶಂಕರ್ ಉಪ್ಪಾರ್ ಅವರು ನಾವು
41 ವರ್ಷದಿಂದ ಇಲ್ಲಿಯೇ ವಾಸ ಮಾಡಿಕೊಂಡಿದ್ದೇವೆ. ಇಲ್ಲಿಯವರೆಗೆ ಅರಣ್ಯ ಅತಿಕ್ರಮಣ ಜಾಗ ನಮ್ಮ ಹೆಸರಿಗೆ ಆಗಿಲ್ಲ. ಇವರು 25 ವರ್ಷದ ಹಿಂದೆ ಬಂದು ಡಿಎಫ್ಒ ಹಾಗೂ ರೇಂಜರ್ ಜಾಗ ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಕೂಲಿ ಮಾಡಿ ಜೀವನ ಸಾಗಿಸುವ ನಾವು ಮನೆಯ ಜಾಗದಲ್ಲಿ ಚರಂಡಿ ತೆಗೆಯಲು ಅವಕಾಶ ನೀಡುವುದಿಲ್ಲ. ಇವರು ಸುಮಾರು 2 ಎಕರೆ ಜಾಗ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಈಗ ಪುನಃ ಅರಣ್ಯ ಭೂಮಿ ಒತ್ತುವರಿ ಮಾಡಲು ಹೊರಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವ್ರು ಬಂದದ್ದು ಈಗ 20-25 ವರ್ಷ ಅಷ್ಟೇ ಆಗಿರ್ಬೋದು. 40 ವರ್ಷ ನಾವು ಇಲ್ಲಿ ಉಳಿದ್ರು ನಮಗೆ ಇಲ್ಲಿ ಒಂದು ಜಾಗ ಇನ್ನೂ ಹೆಸರಿಗಾಗ್ಲಿಲ್ಲ. ಇವ್ರು ಈಗ ಬಂದ್ಕೊಂಡು ತಮ್ಮ ಜಾಗ ಹೆಸರಾಗದೆ ಡಿಒಪ ಮಾಡ್ಕೊಟ್ಟಾರ, ರೇಂಜರ್ ಮಾಡ್ಕೊಟ್ಟಾರ ಅಂತ ಹೇಳಿ ಇವ್ರು ಹೇಳ್ಕೊಂಡು ಎಷ್ಟು 1 ಎಕರೆ ಜಾಗ ಅತಿಕ್ರಮಣ ಮಾಡ್ಕೊಂಡವ್ರೆ. ಈಗ ನಾವೇನಾದ್ರು ಪಾಗಾರ್ ಹಾಕಿದ್ರೆ ಫಾರೆಸ್ಟ್ ಫೋನ್ ಮಾಡಿ ಆಗಂದಾಗೆ ಬಂದು ಅಳ್ತಾರೆ. ಸಂಡಸ್ ರೂಮ್ ಕಟ್ಟಕ್ ಬಂದ್ರು ಆಗಂದಾಗೆ ಅಳ್ಚಾಕ್ತಾರೆ. ಈಗ ಇವ್ರಿಗೆ ಹೆಂಗ ರೇಂಜರ್ ಇವ್ರು ಫಾರೆಸ್ಟ್ ಹೆಂಗ್ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು? ನಮ್ಮಂತ ಬಡವ್ರಿಗೆ ಒಂದ್ ನಮೂನಿ, ಅವ್ರಿಗೆ ಒಂದ್ ನಮೂನಿ. ಅವ್ರು JCP ಆಗ್ತಾಗಿದ್ದಾರೆ. ನಾವಿಲ್ಲಿ ಕೂಲಿ ಮಾಡುವಾಗ ಒಂದು ಗಟರ್ ನೀರು ಹೋಗಿದ್ರೆ ಇವ್ರು ಫಾರೆಸ್ಟ್ ಬಂದು ಅದು ಕಿತ್ತಾಕ್ತಾರೆ. ಈಗ ಇವ್ರು ಆ ರೀತಿ ಎಲ್ಲ ಅಷ್ಟು ದೊಡ್ಡ ಕಂಪೌಂಡ್ ಮಾಡಿದಾಗ ಅದು ಕಿತ್ತಾಕೋರು ಯಾರು? ಈಗ ರೇಂಜರ್ DF ಗೊತ್ತಾಗುದಿಲ್ವಾ? ನೋಡಿ, ಬಡವಂತವ್ರಿಗೆ ನೀವು ಹಿಂಗ್ ಮಾಡಿ 40-50 ವರ್ಷ ಗಟ್ಲೆ ಆದ್ರೂ ನಮ್ಗೆ ಇನ್ನು ಜಾಗ ಇನ್ನು ಹೆಸರಿಗಾಗ್ಲಿ. ಇವ್ರಿಗೆ ಹೆಂಗ್ ಮಾಡ್ಕೊಟ್ರಿ? ಮಾಡ್ಕೊಡ್ದು ಉಳಿಲಿ, ಅದ್ರ ಸಂತಿ ನಮ್ದು ಮಾಡ್ಕೊಡಿ. 50 ವರ್ಷ ಗಟ್ಲೆ ಆಯ್ತಲ್ಲ, ನೀವು 20 ವರ್ಷದವ್ರು ಮಾಡ್ಕೊಟ್ರಿ, ನೀವು ನಮ್ಗೆ 50 ವರ್ಷ ಉಳಿದವ್ರಿಗೆ ಮಾಡ್ಕೊಡಿ. ನಾವು ಕೇಳೋದಿಷ್ಟೇ, ಎಲ್ಲರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಮಾಡ್ಬಿಡಿ. ದಯವಿಟ್ಟು ಕೈ ಮುಗಿದು ಯಾರೇ ಅಧಿಕಾರಿಗಳಿಗಾಗ್ಲಿ ಸ್ವಲ್ಪ ನೋಡಿ ಬಂದು ವಿಚಾರಿಸಿ. ನಮ್ಮಂತವ್ರು ಇಲ್ಲಿ ಇರೋರೆಲ್ಲ ಬಡವಂತ ಜನನೇ. ಇನ್ನು ನಾವು ಜಾಗ ಮಾಡ್ಕೊಂಡು ಕೇವಲ 1-2 ಗುಂಟಿ ನಾವು ಇರ್ಬೋದು, ಅದು ಹೆಚ್ಚದು ಮಾಡಿದ್ರೆ. ಅಂಥದ್ರಲ್ಲಿ 1 ಎಕರೆ ಜಾಗ ಮಾಡುವವರಿಗೂ ಈ ರೇಂಜರ್ ಫಾರೆಸ್ಟ್ ಎಲ್ಲರೂ ಸುಮ್ಮನಿದ್ದಾಗ ನಮ್ಮಂತ ಬಡವರು ಇನ್ನೇನು ಮಾಡ್ಬೇಕಾಯ್ತು ಹೇಳಿ? ಪುರಸಭೆಯ ಸಿದ್ದನಬಾವಿ ವಾರ್ಡ್ ಸದಸ್ಯೆ ವಿನಯ ಜಾರ್ಜ್ ಮಾತನಾಡಿ, ವ್ಯಕ್ತಿಯೊಬ್ಬರು ಅರಣ್ಯ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಪರಿಕಲ್ಪನೆಯಿಂದ ಬಡ ಕುಟುಂಬದವರಿಗೆ ಶೌಚಾಲಯ ನಿರ್ಮಿಸಲು ಹಣ ನೀಡುತ್ತಿದ್ದಾರೆ. ಅದನ್ನು ನಿರ್ಮಾಣ ಮಾಡಲು ಮುಂದಾದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ತಡೆಯುತ್ತಾರೆ. ಇವರು ರಾಜಾರೋಷವಾಗಿ ಅರಣ್ಯ ಜಾಗದಲ್ಲಿ JCP ಮೂಲಕ ರಸ್ತೆ ನಿರ್ಮಿಸುತ್ತಿದ್ದಾರೆ. ಈಗ ಎಲ್ಲಿ ಹೋಗಿದ್ದಾರೆ ಅಧಿಕಾರಿಗಳು ಎಂದು ಪ್ರಶ್ನಿಸಿದರು. ನಮ್ಗೆ ಇದು ವಾರ್ಡ್ ನಂಬರ್ 5 ನಮ್ಗೆ ಈಗ ತಾನೇ ವಿಷಯ ಗೊತ್ತಾಯ್ತು. ಇಲ್ಲಿ ಒಂದು ಅತಿಕ್ರಮಣ ಇದರಲ್ಲಿ ಈ ತರ ಮಾಡ್ತಾ ಇದ್ದಾರೆ ಹೇಳಿ ಬ್ರೇಕರ್ ಹಾಕೊಂಡು. ಈ ಮೋದಿಯವರ ಸರ್ಕಾರದ ಸ್ಕೀಮ್ ನಲ್ಲಿ ಟಾಯ್ಲೆಟ್ ಮಾಡ್ಲಿಕ್ಕಿದ್ರು ಸ್ಕೀಮ್ ಇದ್ರು, ನಾವು ಟಾಯ್ಲೆಟ್ ಮಾಡುವಾಗ ಅದಕ್ಕೆ ಬಂದು ಫಾರೆಸ್ಟ್ನವರು ಅಡ್ಡ ಆಗ್ತಾರೆ. ಈಗ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಕಣ್ಣು ಮುಂದೆನೆ ನೋಡ್ಬೋದು, ಈ ತರ ಸಿಚುವೇಶನ್ ಉಂಟು. ಆದ್ರೂ ಫಾರೆಸ್ಟ್ನವ್ರು ಯಾಕೆ ಸುಮ್ಮನಿದ್ದಾರೆ ಹೇಳಿ? ಇದು ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಮತ್ತೆ ಅವರೇನೋ ಹೇಳ್ತಿದ್ದಾರೆ 2 ಗುಂಟೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ, 2 ಎಕರೆ. ಅದ್ರದ್ದು ದಾಖಲೆ ಅಷ್ಟು ನಮ್ಗೆ ಕೊಡ್ಬೇಕು, ಹೇಗೆ ಸ್ಯಾಂಕ್ಷನ್ ಆಗಿದೆ ಏನು ಅಂತ ಹೇಳಿ. ಮತ್ತು ಪೈಪ್ ಲೈನ್ ಹಾಕಿ 2 ವರ್ಷ ಆಗಿದೆ. ಇನ್ನೂ ಒಂದು ನೀರಿನ ಟ್ಯಾಂಕಿ ವ್ಯವಸ್ಥೆ ನಮ್ಮ ಪುರಸಭೆಯಿಂದ ಆಗ್ಲಿಲ್ಲ. ಪರ್ಮಿಷನ್ ಕೊಡ್ಲಿಕ್ಕೂ ಫಾರೆಸ್ಟ್ ಇದರಿಂದ ಸ್ವಲ್ಪ ತಕರಾರು ಆಗ್ತಾ ಉಂಟು. ಇದು ಈಗ ಈ ತರ ಮಾಡ್ತಾ ಇರುವಾಗ ಫಾರೆಸ್ಟ್ನವ್ರು ಯಾಕೆ ಸುಮ್ಮನೆ ಇದ್ದಾರೆ? ಯಾಕೆ ಒಬ್ರಿಗೊಂಥರ ನ್ಯಾಯ ಮಾಡ್ತಾರೆ, ಬಡವರಿಗೊಂದು ಶ್ರೀಮಂತರಿಗೊಂದು? ನಮ್ಮ ಏರಿಯಾದಲ್ಲಿ ಎಲ್ಲ ಇರುವವರು ಉಪರ್ ಸಮಾಜದವರು, ನಮ್ಮ ಇರೋದು ಅತಿ ಬಡವರಿದ್ದಾರೆ. ಅವರಿಗೊಂಥರ ನ್ಯಾಯ, ಇವರಿಗೊಂಥರ ನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ದಯವಿಟ್ಟು ಮಾಧ್ಯಮದ ಮುಖಾಂತರ ಕೇಳ್ತಿರೋದು, ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕು. ಏನು ಅಂತ ಇಲ್ಲದಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಅಷ್ಟು ಜನ ನಾವು ಸೇರ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಅರಣ್ಯ ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಮಾಡಲು ಮುಂದಾದ ವ್ಯಕ್ತಿಯ ಬಳಿ ಪ್ರತಿಕ್ರಿಯೆ ನೀಡುವಂತೆ ಮಾಧ್ಯಮಗಳ ಪ್ರತಿನಿಧಿಗಳು ಕೇಳಿದಾಗ ಈ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳುವ ಮೂಲಕ ನುಣುಚಿಕೊಂಡರು. ಅಷ್ಟರಲ್ಲಿ ಸ್ಥಳಕ್ಕಾಗಮಿಸಿದ ಪೊಲೀಸರು ಸ್ಥಳೀಯರನ್ನ ಸಮಾಧಾನಪಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ವಿಜಯ್ ಜಾರ್ಜ್, ನಾರಾಯಣ ಉಪ್ಪಾರ್, ರಮೇಶ್ ಉಪ್ಪಾರ್, ರಾಘು ಉಪ್ಪಾರ್, ವಿನಾಯಕ್ ಉಪ್ಪಾರ್, ಉಲ್ಲಾಸ್ ಉಪ್ಪಾರ್, ವಿಷ್ಣು ಉಪ್ಪಾರ್, ಸವಿತಾ ಉಪ್ಪಾರ್, ಸುಲೋಚನಾ ಉಪ್ಪಾರ್, ನಾಗರಾಜ್ ಉಪ್ಪಾರ್, ಮನೋಜ್ ಉಪ್ಪಾರ್ ಹಾಗೂ ಸಿದ್ದನಬಾವಿ ನಿವಾಸಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, LG, IFB, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ.
ಮೊಬೈಲ್ ಸಂಖ್ಯೆ 9482846176. ಕುಮಟಾ ಪಟ್ಟಣದ ಪ್ರಸಿದ್ಧ ಹೈಟೆಕ್ ಲೈಫ್ಲೈನ್ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮಾನುಸಾರ ಕೋವಿಶೀಲ್ಡ್ ಲಸಿಕೆ ಲಭ್ಯವಿದ್ದು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ 780 ರೂಪಾಯಿ ಪಾವತಿಸಿ ಕೋವಿಡ್ ಲಸಿಕೆ ಪಡೆಯಬಹುದಾಗಿದೆ. ಆಸ್ಪತ್ರೆಯಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಲಸಿಕೆ ನೀಡಲಾಗುವುದು. ಆಸಕ್ತರು ಮುಂಗಡ ಹಣ ಪಾವತಿಸಿ ಹೆಸರನ್ನು ನೋಂದಾಯಿಸಿಕೊಂಡು ಟೋಕನ್ ಪಡೆದು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಆಸ್ಪತ್ರೆಗೆ ಭೇಟಿ ನೀಡಿ ನೇರವಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿ ಸಂದರ್ಭದಲ್ಲಿ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಮೊದಲ ಡೋಸ್ ಲಸಿಕೆ ಪಡೆದ 84 ದಿನದ ನಂತರವೇ ಎರಡನೇ ಡೋಸ್ ಲಸಿಕೆ ನೀಡಲಾಗುವುದು. ಎರಡನೇ ಡೋಸ್ ಲಸಿಕೆ ಪಡೆಯುವವರು ಮೊದಲ ಡೋಸ್ ಪಡೆಯುವಾಗ ನೀಡಿದ ಮೊಬೈಲ್ ನಂಬರ್ ಮತ್ತು ದಾಖಲೆ ನೀಡಬೇಕು. ಕೋವಿಡ್ಗೆ ತುತ್ತಾದ ರೋಗಿಗಳಿಗೆ 90 ದಿನದ ನಂತರವೇ ಲಸಿಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನಿತೀಶ್ ಶಾನ್ಬಾಗ್, ಡಾಕ್ಟರ್ ನಮ್ರತಾ ಶಾನ್ಬಾಗ್. ಮೊಬೈಲ್ ಸಂಖ್ಯೆ 9448289330 ಹಾಗೂ 8762613868. ಹೈಟೆಕ್ ಲೈಫ್ಲೈನ್ ಹಾಸ್ಪಿಟಲ್, ಆಪೋಸಿಟ್ ಹೆಡ್ ಪೋಸ್ಟ್ ಆಫೀಸ್, ನೆಲ್ಲಿಕೇರಿ, ಕುಮಟಾ. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ, ಕುಮಟಾ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರೀಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಇಂದೇ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟಾ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಹರೀಶ್ ಶೇಟ್, ಮಾಲೀಕರು, ಹ್ಯಾಂಡಿಕ್ರಾಫ್ಟ್, ಕುಮಟಾ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಜಗದೀಶ್ ಡಿ ನಾಯಕ್, ಮಾಲೀಕರು, ಹೋಟೆಲ್ ವರದಾ ಇಂಟರ್ನ್ಯಾಷನಲ್, ಕುಮಟಾ. ಸಡಗರ ಸಂಭ್ರಮದ ನಾಡ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರ ಮನಗಳಲ್ಲಿ ಆನಂದದಾಯಕ ಮತ್ತು ಸಂತಸದ ಹೊನಲು ಹರಿಸಲಿ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬವು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಮದನ ನಾಯಕ್, ಮಾಲೀಕರು, ಚೈತ್ರದೀಪ ಎಂಟರ್ಪ್ರೈಸಸ್, ಕುಮಟಾ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಶ್ರೀ ಮಂಜುನಾಥ ಕುಮಟಾಕರ್, ಉದ್ಯಮಿ, ಕುಮಟಾ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಮಂಜುನಾಥ ನಾಯ್ಕ್, ಅಂಕೋಲಾ, ಕಾಂಗ್ರೆಸ್ ಮುಖಂಡರು ಮತ್ತು ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಹಿತರಕ್ಷಣಾ ಸಂಘ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಪ್ರೊಫೆಸರ್ ಎಂಜಿ ಭಟ್, ಕುಮಟಾ, ಬಿಜೆಪಿ ಜಿಲ್ಲಾ ವಿಶೇಷ ಆಹ್ವಾನಿತರು, ಉತ್ತರ ಕನ್ನಡ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀಮತಿ ಮೋಹಿನಿ ಗೌಡ, ಅಧ್ಯಕ್ಷರು, ಪುರಸಭೆ, ಕುಮಟಾ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಪ್ರಶಾಂತ್ ಭಟ್, ಕೋಡ್ಲೆಕೆರೆ, ಮಾಲೀಕರು, ಕೋಡ್ಲೆಕೆರೆ ಪೆಟ್ರೋಲ್ ಬಂಕ್, ಕುಮಟಾ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ರಾಜೇಶ್ ಪೈ, ಉಪಾಧ್ಯಕ್ಷರು, ಪುರಸಭೆ, ಕುಮಟಾ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು.
ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಎಸ್.ಟಿ. ನಾಯ್ಕ್, ಉಪಾಧ್ಯಕ್ಷರು, ದೇವಗಿರಿ ಗ್ರಾಮ ಪಂಚಾಯತ್, ಕುಮಟ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀ ಸಂಪತ್ ಕುಮಾರ್, ಸುಖ ಸಾಗರ್ ವೆಜ್ ಹೋಟೆಲ್ ಮತ್ತು ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಶಿವಾನಂದ ಹೆಗಡೆ, ನಿರ್ದೇಶಕರು, ಕೆಡಿಸಿಸಿ ಬ್ಯಾಂಕ್, ಶಿರಸಿ ಮತ್ತು ಜಿಲ್ಲಾಧ್ಯಕ್ಷರು, ಕಿಸಾನ್ ಕಾಂಗ್ರೆಸ್, ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಹಬ್ಬವು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ನೀಡಲೆಂದು ಶುಭ ಹಾರೈಸುವ ಶ್ರೀ ಸುಬ್ರಾಯ್ ವಾಳ್ಕೆ, ಚಿತ್ರ ನಿರ್ಮಾಪಕರು ಮತ್ತು ಸಾಮಾಜಿಕ ಹಿತಚಿಂತಕರು, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ವೆಂಕಟರಮಣ ಹೆಗಡೆ, ಕವಲಕ್ಕಿ, ಮಾಲೀಕರು, ಶ್ರೀಕುಮಾರ ಸಮೂಹ ಸಂಸ್ಥೆ ಮತ್ತು ಬಿಜೆಪಿ ಮುಖಂಡರು, ಹೊನ್ನಾವರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬವು ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುವ ಶ್ರೀಮತಿ ವಿನಯಾ ವಿನು ಜಾರ್ಜ್, ಪುರಸಭಾ ಸದಸ್ಯರು, ಕುಮಟ. ಜೀವನದಲ್ಲಿಯ ಅಂಧಕಾರ ಕಳೆದು ಹೊಸ ಚೈತನ್ಯ ಮೂಡಿಸುವ ಶಕ್ತಿಯೇ ಬೆಳಕು. ಈ ಬೆಳಕಿನ ಹಬ್ಬವಾದ ದೀಪಾವಳಿಯು ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಶುಭ ಹಾರೈಸುತ್ತೇನೆ. ಶುಭ ಕೋರುವವರು ಶ್ರೀ ಸುನಿಲ್ ನಾಯ್ಕ್, ಶಾಸಕರು, ಭಟ್ಕಳ, ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ಪಟಾಪಟ್ ಸುದ್ದಿಯನ್ನು ನೋಡೋಣ. ಕೆನರಾ ಎಕ್ಸ್ಪ್ರೆಸ್. ರಾಜಕಾರಣಿಗಳ ನಿದ್ದೆಗೆಡಿಸಿದ ಬಿಟ್ಕಾಯಿನ್ ದಂಧೆಯ ಸೂತ್ರಧಾರ ಹ್ಯಾಕರ್ ಶ್ರೀಕೃಷ್ಣ ಮತ್ತೆ ಸುದ್ದಿಯಾಗಿದ್ದಾನೆ. ಖಾಸಗಿ ಹೋಟೆಲ್ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡಿ ಪುಂಡಾಟಿಕೆ ತೋರಿದ ಪ್ರಕರಣದಲ್ಲಿ ಹ್ಯಾಕರ್ ಶ್ರೀಕೃಷ್ಣ ಮತ್ತು ಆತನ ಆಪ್ತನನ್ನ ಜೀವನ್ ಭೀಮಾನಗರ ಪೊಲೀಸರು ಶನಿವಾರ ಸಂಜೆ ಬಂಧಿಸಿದ್ದಾರೆ. ಬಿಟ್ಕಾಯಿನ್ ದಂಧೆ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಈ ಹೊತ್ತಲ್ಲಿ ಬಿಟ್ಕಾಯಿನ್ ದಂಧೆಯ ಸೂತ್ರಧಾರ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಎಲ್ಲಿ ಹೋದ ಎನ್ನುವಷ್ಟರಲ್ಲಿ ಮತ್ತೆ ಪುಂಡಾಟ ಪ್ರಕರಣದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ರಾಯಲ್ ಆರ್ಕಿಡ್ ಹೋಟೆಲ್ನಲ್ಲಿ ತಂಗಿದ್ದ ಹ್ಯಾಕರ್ ಶ್ರೀಕಿಯನ್ನ ನೋಡಲು ತೆರಳಿದ ವಿಷ್ಣು ಭಟ್ಟ ಮಧ್ಯದ ಅಮಲಿನಲ್ಲಿ ಕಂಠಪುರುತಿ ಕುಡಿದಿದ್ದಲ್ಲದೆ ಪುಂಡಾಟಿಕೆ ತೋರಿದ ಬಗ್ಗೆ ಹೋಟೆಲ್ ಸಿಬ್ಬಂದಿ ಹೊಯ್ಸಳ ಸಿಬ್ಬಂದಿಗೆ ದೂರು ನೀಡಿದ್ದು, ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದಾಗ ಕರ್ನಾಟಕದ ಮೋಸ್ಟ್ ವಾಂಟೆಡ್ ಹ್ಯಾಕರ್ ಶ್ರೀಕಿ ಇರುವುದು ಗೊತ್ತಾಗಿದೆ. ವಿಷಯ ಗೊತ್ತಾಗುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಹ್ಯಾಕರ್ ಶ್ರೀಕೃಷ್ಣ ಮತ್ತು ಭೀಮಾ ಜ್ಯುವೆಲರಿ ಮಾಲೀಕ ಪುತ್ರ ವಿಷ್ಣು ಭಟ್ನನ್ನ ವಶಕ್ಕೆ ಪಡೆದಿದ್ದಾರೆ. ಮಹಾರಾಷ್ಟ್ರದ ಅಹಮದ್ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು 10 ಮಂದಿ ಮೃತಪಟ್ಟಿರುವುದು ವರದಿಯಾಗಿದೆ. ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಉಂಟಾಗಿದ್ದ ಅಗ್ನಿ ಅವಘಡದಲ್ಲಿ 10 ಮಂದಿ ಸಜೀವ ದಹನವಾಗಿರುವ ಘಟನೆ ಅಹಮದ್ ನಗರದಲ್ಲಿ ಸಂಭವಿಸಿದೆ. ದುರಂತದಲ್ಲಿ ಸುಮಾರು 14 ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳು ಹಾಗೂ ಆಸ್ಪತ್ರೆಯಲ್ಲಿದ್ದ ಇತರೆ 20 ಮಂದಿ ರೋಗಿಗಳನ್ನು ಸಮೀಪದ ಬೇರೆ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯರ ನೆರವಿನಿಂದ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಮೂಲಗಳು ತಿಳಿಸಿವೆ. ಗಾಯಗೊಂಡವರ ಪೈಕಿ ಹಲವರ ಸ್ಥಿತಿ ಗಂಭೀರವಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಗ್ನಿ ಅವಘಡಕ್ಕೆ ಕಾರಣವನ್ನು ಪತ್ತೆ ಮಾಡಲಾಗುತ್ತಿದೆ. ಆಸ್ಪತ್ರೆಯ ಐಸಿಯುನಲ್ಲೇ ಬೆಂಕಿ ಕಾಣಿಸಿಕೊಂಡಿರುವುದರಿಂದ ತೀವ್ರ ಆತಂಕ ವ್ಯಕ್ತವಾಗಿದೆ. ದೀಪಾವಳಿಯ ಬೆನ್ನಲ್ಲೇ ದೆಹಲಿಯ ವಾಯುಗುಣ ಮಟ್ಟ ಅಪಾಯಕಾರಿ ಹಂತವನ್ನು ತಲುಪಿದೆ. ಈ ಮೊದಲೇ ದೆಹಲಿಯ ವಾಯುಗುಣ ಮಟ್ಟ ತುಂಬಾ ಕಳಪೆಯಾಗಿತ್ತು. ಇದೀಗ ದೀಪಾವಳಿ ಪಟಾಕಿಗಳ ಹೊಗೆಯೂ ಸೇರಿಕೊಂಡು ಗಾಳಿಯನ್ನು ಮತ್ತಷ್ಟು ಕಲುಷಿತಗೊಳಿಸಿದೆ. ದೆಹಲಿ ಸೇರಿದಂತೆ ಉತ್ತರ ಮತ್ತು ಮಧ್ಯ ಭಾರತದ ಹಲವು ಭಾಗಗಳಲ್ಲಿ ಗಾಳಿಯ ಗುಣಮಟ್ಟ ತೀರಾ ಕಳಪೆಯಾಗಿದೆ. ಜನರು ಪಟಾಕಿ ನಿಷೇಧವನ್ನು ಧಿಕ್ಕರಿಸಲು ಬಿಜೆಪಿಯೇ ಕಾರಣ. ಕೇಸರಿ ಪಕ್ಷವು ಉದ್ದೇಶಪೂರ್ವಕವಾಗಿ ಪಟಾಕಿ ಸಿಡಿಸುವಂತೆ ಮಾಡಿದೆ ಎಂದು ದೆಹಲಿಯ ಪರಿಸರ ಸಚಿವ ಗೋಪಾಲ್ ರಾಯ್ ಆರೋಪಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲೇ ದೀಪಾವಳಿಯ ನಂತರದ ಅತ್ಯಂತ ಕಳಪೆ ಗಾಳಿ ಗುಣಮಟ್ಟ ಕಂಡುಬಂದಿದ್ದು, ಈ ಮಾಲಿನ್ಯಕ್ಕೆ ದೆಹಲಿ ಸುತ್ತಲಿನ ಕೃಷಿ ತ್ಯಾಜ್ಯದ ಸುಡುವಿಕೆಯ ಹೊಗೆಯೂ ಸೇರಿಕೊಂಡಿದೆ. ದೆಹಲಿಯ ವಾಯು ಗುಣಮಟ್ಟ ಸೂಚ್ಯಂಕವು ಗುರುವಾರ ರಾತ್ರಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು, ಶುಕ್ರವಾರ ಮಧ್ಯಾಹ್ನದ ವೇಳೆಗೆ IQI 462ಕ್ಕೆ ತಲುಪಿದೆ. ಇಂದು ಬೆಳಿಗ್ಗೆ 470ರಷ್ಟಿದೆ. ದೆಹಲಿ NCR ಪ್ರದೇಶದಲ್ಲಿ ಸೂರ್ಯನನ್ನು ಮರೆಮಾಚುವಂತೆ ಇಡೀ ದಿನ ದಟ್ಟವಾದ ಹೊಗೆ ಆವರಿಸಿತ್ತು. ಅಕ್ಕಪಕ್ಕದ ನಗರಗಳಾದ ಫರೀದಾಬಾದ್ 460, ಗ್ರೇಟರ್ ನೋಯ್ಡಾ 423, ಗಾಜಿಯಾಬಾದ್ 450, ಗುರುಗ್ರಾಮ 478, ನೋಯ್ಡಾ 466ರ ಮಟ್ಟಿಗೆ ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ದಾಖಲಾಗಿತ್ತು. ಎಎಪಿಎ ತಿರುಗೇಟು ನೀಡಿರುವ ದೆಹಲಿಯ ಬಿಜೆಪಿ ವಕ್ತಾರ ನವೀನ್ ಕುಮಾರ್ ಜಿಂದಾಲ್, ದೀಪಾವಳಿ ಹಿಂದೂಗಳ ಹಬ್ಬವೇ ಹೊರತು ರಾಜಕೀಯ ಪಕ್ಷಗಳದ್ದಲ್ಲ. ರಾಯ್ ಅವರ ಆಮ್ ಆದ್ಮಿ ಪಕ್ಷದೊಂದಿಗೆ ಇರುವ ಹಿಂದೂಗಳಿಗೆ ಅವರ ಹಬ್ಬವನ್ನು ಆಚರಿಸಲು ಬಿಡುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಹಡಗಿನ ಡ್ರಗ್ಸ್ ಪತ್ತೆ ಪ್ರಕರಣವನ್ನು ದೆಹಲಿ ಎನ್ಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ಸಿಬಿ ಶುಕ್ರವಾರ ಮುಂಬೈ ಘಟಕದ ಉಸ್ತುವಾರಿ ಸಮೀರ್ ವಾಖಂಡೆ ಅವರನ್ನ ಕಾರ್ಡೆಲಿಯಾ ಕ್ರೂಸ್ ಶಿಪ್
ಮಾದಕ ದ್ರವ್ಯ ಪತ್ತೆ ಪ್ರಕರಣದಿಂದ ಸ್ಥಳಾಂತರಿಸಿದೆ. ಆದಾಗ್ಯೂ ತೆಗೆದುಹಾಕಲಾಗಿದೆ ಎಂಬುದು ಬಲವಾದ ಪದವಾಗಿದೆ ಎಂದು ವಾಕಂಡೆ ಹೇಳಿದ್ದಾರೆ. ಮತ್ತು ಎನ್ಸಿಬಿಯ ಮುಂಬೈ ಘಟಕದ ವಲಯ ನಿರ್ದೇಶಕರಾಗಿ ತಾವು ಮುಂದುವರಿಯುವುದಾಗಿ ಅವರು ಹೇಳಿದರು. ಆರ್ಯನ್ ಖಾನ್ ಮತ್ತು ಸಮೀರ್ ಖಾನ್ ಪ್ರಕರಣವನ್ನ ಕೇಂದ್ರ ತಂಡದಿಂದ ತನಿಖೆ ನಡೆಸಬೇಕು ಎಂದು ವಾಕಂಡೆ ಅವರು ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಒಟ್ಟು 5 ಪ್ರಕರಣಗಳನ್ನು ಎಸ್ಕೆ ಸಿಂಗ್ ಮತ್ತು ಅವರ ತಂಡಕ್ಕೆ ವರ್ಗಾಯಿಸಲಾಗಿದೆ. ನಾನು ರಿಟ್ ಅರ್ಜಿ ಸಲ್ಲಿಸಿದ್ದೇನೆ. ವಾಕಂಡೆ ಈ 2 ಪ್ರಕರಣಗಳನ್ನು ಕೇಂದ್ರ ತಂಡಗಳಿಂದ ತನಿಖೆ ನಡೆಸಬೇಕು ಎಂದು ನಾನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಪ್ರಕರಣದ ತನಿಖೆ ನಡೆಸುತ್ತಿರುವವರು ಹಿರಿಯ ಅಧಿಕಾರಿ ಇದ್ದಾರೆ ಎಂದು ವಾಕಂಡೆ ತಿಳಿಸಿದ್ದಾರೆ ಎಂದು ಟೈಮ್ಸ್ ನೆಟ್ವರ್ಕ್ ತಿಳಿಸಿದೆ. ತಮ್ಮನ್ನ ತನಿಖೆಯಿಂದ ತೆಗೆದುಹಾಕಲಾಗಿಲ್ಲ ಎಂದು ಹೇಳಿದರು. ಬದಲಿಗೆ ತನಿಖಾ ಸಂಸ್ಥೆ ಕ್ರಮ ಕೈಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊನ್ನಾವರದ ವಿನಾಯಕ ಅಂಜನಾದ್ರಿ ಬರೆದ ಮರುಭೂಮಿಯಲ್ಲಿ ಹಡಗು ಕೃತಿ ಬಿಡುಗಡೆ ಮಾಡಿದ ಶಾಸಕ ದಿನಕರ್ ಶೆಟ್ಟಿ. ಯುವ ಸಾಹಿತಿಯನ್ನು ಪ್ರೋತ್ಸಾಹಿಸುವಂತೆ ಕರೆ ನೀಡಿದರು ಶಾಸಕ ದಿನಕರ್ ಶೆಟ್ಟಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕಸಾಪದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಅರವಿಂದ್ ಕರ್ಕಿಕೋಡಿ. ಕಾರವಾರದ ಸಿವಿಲ್ ಗುತ್ತಿಗೆದಾರರ ಅಧ್ಯಕ್ಷ ಮಾಧವನಾಯ್ಕ ಅವರಿಂದ ಸುದ್ದಿಗೋಷ್ಠಿ. ಸರಿಯಾಗಿ ಸಿಬ್ಬಂದಿ ಉಪಕರಣಗಳೇ ಇಲ್ಲದ ಕೆಆರ್ಡಿಐಎಲ್ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಮೊತ್ತದ ಕಾಮಗಾರಿ ಮಾಡಲು ಕರಾವಳಿ ಭಾಗದ ಶಾಸಕರು ನೀಡುತ್ತಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ. ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯುಂಟು ಮಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಅರಣ್ಯ ಅತಿಕ್ರಮಿಸಿಕೊಂಡು ರಸ್ತೆ ಮಾಡಲು ಮುಂದಾದ ವ್ಯಕ್ತಿಗೆ ಸ್ಥಳೀಯರಿಂದ ವಿರೋಧ. ಕುಮಟಾದ ಸಿದ್ದನಬಾವಿ ವ್ಯಕ್ತಿಯ ವಿರುದ್ಧ ಹಠಾತ್ ಪ್ರತಿಭಟನೆಗೆ ಮುಂದಾದ ಉಪ್ಪಾರ ಸಮಾಜ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ಇಲ್ಲಿಗೆ ಕ್ಯಾನ್ರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನ್ರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.